ಕೆಲವರು ಕಳಸವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸುತ್ತಾರೆ. ಮನೆ ದೇವರ ಅಥವಾ ಕುಲದೇವರ ಕಳಶ ಅಂತ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾರೆ. ಮನೆಯಲ್ಲಿ ಕಳಶವನ್ನು ಪ್ರತಿಷ್ಠಾಪಿಸುವುದು ದೇವರ ಅನುಗ್ರಹ ಮನೆಯಲ್ಲಿ ಇರಲಿ, ಹಾಗೇನೆ ಮನೆಯಲ್ಲಿ ದೈವಶಕ್ತಿ ಇರಬೇಕು ಅನ್ನುವ ಕಾರಣಕ್ಕಾಗಿ. ಕಳಶ ಎಂದರೆ ಅದು ಲಕ್ಷ್ಮೀ ದೇವಿಯ ಸ್ವರೂಪ. ಅಂತಹ ಕಳಸದ ವಿಚಾರದಲ್ಲಿ ತಪ್ಪುಗಳನ್ನು ಮಾಡಲೇಬಾರದು. ನಿತ್ಯ ಕಳಶವನ್ನು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕಳಸದ ನೀರು, ತೆಂಗಿನಕಾಯಿ ಬದಲಾಯಿಸಿ ಹೊಸದಾಗಿ ಇಡಬೇಕು. ಕೆಲವರು ತೆಂಗಿನಕಾಯಿ ಕಳಸ ಇಡುತ್ತಾರೆ, ಇನ್ನು ಕೆಲವರು ಎಲೆ ಕಳಸ ಇಡುತ್ತಾರೆ. ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ತಪ್ಪದೆ ಮಾಂಗಲ್ಯ ಅಥವಾ ಅರಿಶಿಣದ ಕೊಂಬು ಕಟ್ಟಲೇಬೇಕು. ಯಾವುದೇ ಕಳಸ ಇಟ್ಟರೂ ನಿಮ್ಮ ಪೂರ್ವಜರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೋ ಅದೇ ರೀತಿ ನೀವು ಪಾಲಿಸುವುದು ಉತ್ತಮ. ಕಳಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಕಳಸದ ಚೊಂಬು ಅಂದರೆ ಜರ್ಮನ್ ಸಿಲ್ವರ್ ಅನ್ನು ಬಳಸಲೇಬಾರದು. ಕಳಸಕ್ಕೆ ಬೆಳ್ಳಿ, ಹಿತ್ತಾಳೆ, ತಾಮ್ರದ ಚೆಂಬುಗಳು ಬಹಳ ಶ್ರೇಷ್ಠ. ನಿಮ್ಮ ಶಕ್ತಿಗನುಸಾರವಾಗಿ ಇಟ್ಟು ಪೂಜಿಸಿ. ಒಂದು ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ 3 ಹಿಡಿಯಷ್ಟು ಅಕ್ಕಿಯನ್ನು ಹರಡಿ ಅರಿಶಿನ, ಕುಂಕುಮ ಅಥವಾ ನಿಮ್ಮ ಕೈಯ ಉಂಗುರದ ಬೆರಳಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಅಕ್ಕಿಯಲ್ಲಿ ಬರೆದು ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡಬೇಕು. ಶುದ್ಧವಾದ ಕಳಸದ ಚೊಂಬಿಗೆ ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಹಚ್ಚಿ ಶುದ್ಧವಾದ ನೀರನ್ನು ಕಳಸಕ್ಕೆ ಹಾಕಿ ನಂತರ ಕಳಸದ ನೀರಿಗೆ ಅರಿಶಿನ, ಕುಂಕುಮ, ಒಂದು ಹೂವು, ಅಕ್ಷತೆ, ಒಂದು ನಾಣ್ಯವನ್ನು ಹಾಕಬೇಕು. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು. ಜುಟ್ಟು ಇರುವ ತೆಂಗಿನಕಾಯಿ, ನೀರು ಇರುವ ತೆಂಗಿನಕಾಯಿ, ಕಣ್ಣುಗಳು ಕಾಣಿಸದೇ ಇರುವ ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡುವುದು ಉತ್ತಮ. ಕಳಸಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು, ಆದರೆ ಎಲೆಗಳು ಹರಿದಿರಬಾರದು, ಒಣಗಿರಬಾರದು. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಯಾವುದೇ ಕಾರಣಕ್ಕೂ ಕಳಸವನ್ನು ಕದಲಿಸಬಾರದು. ಸೂರ್ಯಾಸ್ತದ ನಂತರ ಯಾವುದೇ ಕಾರಣಕ್ಕೂ ಕಳಸಕ್ಕೆ ಕೈ ಹಾಕಿ ಕಳಸವನ್ನು ಅಲುಗಾಡಿಸಬಾರದು. ಕಳಸವನ್ನು ಕದಲಿಸುವ ಸಮಯದಲ್ಲಿ ನೇರವಾಗಿ ಕಳಸಕ್ಕೆ ಕೈ ಹಾಕಬಾರದು. ಕಳಸಕ್ಕೆ ಇಟ್ಟ ತೆಂಗಿನಕಾಯಿಯನ್ನು ಮೊದಲು 3 ಬಾರಿ ಮೇಲೆ ಕೆಳಗೆ ಮಾಡಿ ನಂತರ ಕಳಸ ತೆಗೆಯಬೇಕು. ಕಳಸದ ತೆಂಗಿನಕಾಯಿಯನ್ನು ತೆಗೆದಾಗ ಮನೆಯಲ್ಲಿ ಏನಾದರೂ ಸಿಹಿ ಮಾಡಿ ತಿನ್ನಬೇಕು. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.